ಇಲ್ಲಿ ಎಲ್ಲ ಕಾಳುಗಳನ್ನ ಹಾಕಿ ನಾನು ಇಲ್ಲಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಮತ್ತು ರಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ, ಉಳಿದಿದ್ದೆಲ್ಲ ನಾನು ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ, ಕಡಲೆಕಾಳು ಹಾಕ್ಕೊಂಡಿದ್ದೀನಿ, ಸೋಯಾಬೀನ್ ಹಾಕ್ಕೊಂಡಿದ್ದೀನಿ, ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು 6ರಿಂದ 7 ಗಂಟೆ ನೆನೆಸಿಟ್ಟು ಇದಕ್ಕೊಂದು 2 ಕೈ ಹಿಡಿಯಷ್ಟು ಅನ್ನ ಹಾಕ್ಕೊಂಡು ರುಬ್ಕೊಂಡು ಇಲ್ಲಿ ನಾನು ರುಬ್ಬಿಟ್ಕೊಳ್ತೀನಿ. ತುಂಬ ನೈಸಿಗೆ ರುಬ್ಬಿ ಇಟ್ಕೊಂಡು ಇಲ್ಲಿ ನಾನು ಎಲ್ಲನೂ 2-3 ಬ್ಯಾಚಲ್ಲಿ ನಾನು ರುಬ್ಬಿಟ್ಕೊಳ್ತೀನಿ. ನಾನಿಲ್ಲಿ ಇದು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇಡ್ಲಿನೂ ಚೆನ್ನಾಗಿ ಬರುತ್ತೆ, ದೋಸೆನೂ ಚೆನ್ನಾಗಿ ಬರುತ್ತೆ, ಉತ್ತಪ್ಪಮೂ ಚೆನ್ನಾಗಿ ಬರುತ್ತೆ, ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಉಪ್ಪು ಹಾಕ್ಕೊಂಡು ಸ್ಪೂನಲ್ಲಿ ಕಲಸಿಟ್ಕೊಳ್ತೀನಿ. ಕೈ ಹಾಕಿದ್ರೆ ಬೇಗ ಫರ್ಮೆಂಟೇಷನ್ ಬರುತ್ತೆ, ಅದರಲ್ಲೂ ಕಾಳುಗಳು ಹಾಕಿದ್ರೆ ಇಲ್ಲಿ ಬೇಗ ಫರ್ಮೆಂಟೇಷನ್ ಬರುತ್ತೆ, ಹುಳಿ ಆಗಿಬಿಡುತ್ತೆ ಅಂತೇಳಿ ನಾನು ಇಲ್ಲಿ ಸೌಟಲ್ಲೇ ಕಲಸಿ ಇಟ್ಕೊಳ್ತೀನಿ. ಬೆಳಿಗ್ಗೆ ಬೇಗ ಸ್ವಲ್ಪ ಬೇಗದಲ್ಲೇ ನಾನು ತೆಗಿತೀನಿ, ಇಲ್ಲಾಂದರೆ ಉಕ್ಕಿ ಚೆಲ್ಲೋಗ್ಬಿಡುತ್ತೆ. ಇಲ್ಲಿ ಅರ್ಧ ಪಾತ್ರೆ ಆಗಿತ್ತು, ಮುಕ್ಕಾಲು ಭಾಗ ಬಂದಿದೆ. ಇಲ್ಲಿ ಫುಲ್ ಗ್ಯಾಸ್ ತುಂಬಿಕೊಂಡು ಅಂದರೆ ಹುಳಿ ಬಂದಿದೆ ಜಾಸ್ತಿ. ಇಲ್ಲಿ ಹುಳಿ ಅಂದರೆ ತುಂಬ ಹುಳಿಯಲ್ಲ, ಸ್ವಲ್ಪ ಉಕ್ಕಿದೆ. ಇದು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಮೊದಲಿನ ಇದರಲ್ಲಿ ಹದದಲ್ಲಿ ಬಂದ್ಬಿಡುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಬೇಕಿದು. ಚೆನ್ನಾಗಿ ತಿರುಗಿಸ್ಕೊಂಡು ಈಗ ನಾನು ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇಡ್ಲಿ ಚೆನ್ನಾಗಿ ಬರುತ್ತೆ, ಇಡ್ಲಿನೂ ಚೆನ್ನಾಗಿ ಬರುತ್ತೆ, ದೋಸೆನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಚೆನ್ನಾಗಿ ಕಲಿಸ್ಕೊಂಡು ಇಲ್ಲಿ ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನಾವು ತರಕಾರಿ ಎಲ್ಲನೂ ಹಾಕೋಬೋದು. ಇದೇ ಜಾಸ್ತಿ ಆಗಿದೆ, ನಾನು ಎಲ್ಲ ಕಾಳು ಹಾಕಿ ಮಾಡಿದ್ದೀನಿ. ಇದು ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕನೂ ಯಾರು ಬೇಕಾದ್ರೂ ತಿನ್ಬೋದು. ಡಯಟ್ನವ್ರಿಗೂ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ಆದರೂ ಆಯಿತು, ರಾತ್ರಿ ಡಿನ್ನರ್ಗಾದರೂ ಆಯಿತು, ಇದನ್ನು ನಾವು ತೊಗೊಳ್ಬೋದು. ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದು ಮಲ್ಟಿಗ್ರೇನ್ಸ್ ಇಡ್ಲಿ. ಇಲ್ಲಿ ನಾನು ಇಡ್ಲಿ ಹಾಕಿದ್ಮೇಲೆ ಇಲ್ಲಿ ನಾನು ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಕ್ಲೀನಾಗಿ ಇದಕ್ಕೆಲ್ಲದಕ್ಕೂ ಹಾಕ್ಕೊಂಡು ಇಲ್ಲಿ ನಾನು ತುಪ್ಪ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ತುಪ್ಪ ಹಾಕೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮಕ್ಕಳಿಗೆ ಇದನ್ನೆಲ್ಲ ಕೊಡ್ಬೋದು. ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಖಾರ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರವಾಗಿ ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಚಟ್ನಿ ತೊಗೊಂಡಿದ್ದೀನಿ. ಇಲ್ಲಿ ಎರಡನ್ನೂ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಡ್ಲಿ ತುಂಬಾ ಸಾಫ್ಟ್ ಬಂದಿದೆ, ಹೆಲ್ತಿಗೂ ಒಳ್ಳೆಯದಲ್ವಾ, ಹಾಗಾಗಿ ಈ ರೀತಿ ಇಡ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಯಿಲ್ ಅಥವಾ ನಾವು ತುಪ್ಪ ಹಾಕ್ಕೊಂಡ್ರೆ ಇದು ಪಡ್ಡು ತುಂಬ ಟೇಸ್ಟಾಗಿ ಬರುತ್ತೆ. ಸ್ಟೀಮ್ ಫುಡ್ಡು ಎಲ್ಲದಕ್ಕೂ ಒಳ್ಳೆಯದಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.